ಕರ್ಣ, ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ಕರೆತರಲು ಕಾರಣವೇನು ದೇವ? ಹಾಗೆನ್ನಬೇಡ ಕರ್ಣ. ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ನಿಧಾನವಾಗಿ ಆಲೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿಮತಿಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿಮತಿಯ ಕುವರ. ವೀರವರ ಗಡಿ ಕುವರ, ವೀರವರ ಗಡಿ ಕುವರ. ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಕೃಷ್ಣ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯಲಿ ದಾನ ಶೂರ. ಕರ್ಣ, ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತೆ ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಹೇ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ಏಕೆ ಏಕೆ ಪರಮಾತ್ಮ? ಕರ್ಣ, ಸೂತನು ಅನಾಥನಲ್ಲವು ಚಂದ್ರಕುಲಾದೀಶನೇನೋ. ಸೂತನು ಅನಾಥನಲ್ಲವು ಚಂದ್ರಕುಲಾದೀಶನೇನೋ. ಪಾಂಡವರೊಳು ಸೇರಿಸುಗದೆ ಕರ್ಣ, ಪಾಂಡವರೊಳು ಸೇರಿಸುಗದೆ ಬಾಳುವಿ ಬಾರನಿ ಕ್ಷೇಮದೆ. ಬಾಳುವಿ ಬಾರನಿ ಕ್ಷೇಮದೆ. ಬಾಳುವಿ ಬಾರ ನೀನು ಕ್ಷೇಮದಿ. ಏನು ಪರಮಾತ್ಮ, ನಾನು ಪಾಂಡವರೊಡನೆ ಕೂಡಿ ಬಾಳಬೇಕೆ? ಹೇ, ಸಾಧ್ಯವಿಲ್ಲ ಕೃಷ್ಣ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿಮತಿಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿಮತಿಯ ಕುವರ. ವೀರವರ ರವಿ ಕುವರ, ವೀರವರ
ಮಗನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿವೆಲ್ಲ ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಪನಿಂದೆಯಲಿ ಬೆಂದೆ ಇಂದು ವದನ ಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ನಿರುಳಿದಿದ್ದಾವ ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ ಶೋಧನೆಗೆ ನಿರುಳಿದಿದ್ದಾವ. ಪರಮಾತ್ಮ, ಜನ್ಮ ರಹಸ್ಯದ ಅಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ನಿರ್ದಯವರಿತು ಜೀವಿಸಲೇ ಪರಿ ಸಹಚರ ಸಮಕೂಡಿ ಜೀವಿಸಲೇ ಪರಿ ಸಹಚರ ಸಮಕೂಡಿ ಪಾತಕಿ ಜೀವನ ಸಂಕಟಕಾರಕ ಪಾತಕಿ ಜೀವನ ಸಂಕಟಕಾರಕ ದೇವಾ ಶೋಧನೆಗೆ ನಿರುಳಿದಿದ್ದಾವ ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ ಶೋಧನೆಗೆ ನಿರುಳಿದಿದ್ದಾವ ವಿಧಿಶಾಪ ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಭಯಂಕರವಾದ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೋ. ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕೃಷ್ಣ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಖನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನಾಗಿ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ
ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗ ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುತ್ತೇನೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಿವೆಂತೆ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಿಲ್ಲ ಹೇ ಸೂತ, ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರವು ತಿಳಿಯದೇ ಪರಮಾತ್ಮ? ತಿಳಿಯದು ಕರ್ಣ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಲು ಸಂತೋಷದಿಂದ ಬರುತ್ತಿರುವಳು. ಹಾ ಕರ್ಣ, ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮರು ಎಂದಿಗೂ ಅಸತ್ಯವನ್ನಾಡತಕ್ಕವರಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನಜ್ಞಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮವೀರ್ಯ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ಅಯ್ಯೋ ಅರ್ಜುನ, ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರಿಂತವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ದುರದೊಳಾತ್ತ ಮಂದಿರಂ ನಾಂ ಕೊಲ್ಲುವುದೇ. ಕೊಲಗಾಂ ಬಿಟ್ಟೊಡೆ ಕೌರವೇಂದ್ರನು ಈ ಧರೆಯೊಳ್ ಸುಖ ಸುಪತ್ತಿನಂ ಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ಥರಿದೋ. ಅಯ್ಯೋ ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ಥರಿದೋ. ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಆ ಪಾರ್ಥನ ಘೋರ ಶರಕ್ಕೆ ನಾಂ ಮುಕ್ತಾಗಲೇ. ನಾಂ ಸಾಯಲೇ. ಸರ್ಪಲಾಂಛನನ ಸಪ್ತ ಎಡೆಗಳಲ್ಲಿ ಸಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗರೆವ ಬಿರುಗಾಳಿಗೆ ವೆಚ್ಚದೆ ದಾರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಿಕರತ್ನ ಸೋಪಾನಗಳಿಂದ ಹುಡುಗೂಡಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿನಿದ್ದ ಮಹಾವೀರ ಹಸ್ತಿನಾಧೀಶ್ವರ ಕುರುಕುಲ ಚಕ್ರೇಶ್ವರ ಏ ಪ್ರಚಂಡ ಕೌರವೇಶ್ವರ ಕುರುವಂಶ ಉದ್ಧಾರಕ ನಿಟ್ಟಿಸಿ ನೋಡುವ
ಕುರುಪಿತಾಮಹ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತರಕ್ಕೇರಿಸಿದ ಗುರುದೇವ ದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಸಾರ ಭಕ್ತ ಶಿರೋಮಣಿ ವಿದುರಮಾಶರೇ ಕುಶಲವೇ? ಹೌದು ದುರ್ಯೋಧನ. ಏನು ಪಾಂಡ ಭೀಮನ ರುಂಡವನ್ನು ಚೆಂಡಾಡಿ ಬೇಸಿ ರಕ್ತವನ್ನೀರಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರ್ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಸೆಯಲು ಸದಾ ಸಿದ್ಧನಾಗಿರುವ ಸಿಂಧುರಾಜ ಭಗವಾನ್ ಭಾಸ್ಕರ ಪುತ್ರ ಎನ್ನ ಮಿತ್ರ ಕರ್ಣ ಮಿತ್ರ. ಅದು ಅಲ್ಲದೆ ಎನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಗಳನ್ನು ನೀಡುವ ಮಾರ್ಗದರ್ಶಕ ಮಾವ ಶಕುನಿ ಕೌರವೇಶ್ವರ. ಎನ್ನು ನಿಮ್ಮೆಲ್ಲರನ್ನೊಳಗೊಂಡ ಈ ವೈಭವ ಘನವೈಭವ, ವೈಭವ ಘನವೈಭವ, ವೈಭವ ಘನವೈಭವ. ಶನನ ಮೆರಗು ಸ್ವರ್ಗ ಸೊರಗೆ ಸರಿ ಹೋಲುವಂತಿರೇ ಗುರುಗಳ ಶನನ ಮೆರಗು ಸ್ವರ್ಗ ಸೊರಗೆ ಸರಿ ಹೋಲುವಂತಿರೇ ಕಾರ್ತಸ್ವರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ದುರೋದರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎನೆ ಹರೆಯನಗೆ ಆ ಸುರಸಿಂಧು ಗುರುವಂದ್ಯ ವಿನಯ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್ ಗುರುಕುಲ ಸಿಂ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳುತ್ತಿದೆ ಗುರುಕುಲ ಸಿಂ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳುತ್ತಿದೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಒದಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಒದಿಸದೆ ಬಿಡುವೆನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ ಹೇಗಿರುವಲ್ಲಿ ಸಾಟಿರುವರೆ ಎಂದೆನಗೆ ಸರಿ ಸಾಟಿರುವರೆ ಬೇಳ್ ಸಾಟಿರುವರೆ ಎಂದೆನಗೆ ಸರಿ ಸಾಟಿರುವರೆ ಬೇಳ್ ಗುರುಕುಲ ಸಿಂ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳುತ್ತಿರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಬೇಳ್ ಪಿತಾಮಹರೇ ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ
ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಹೇಡಿಗಳಾದ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರಂತೆ. ಅರಣ್ಯದಲ್ಲಿ ಅನಾಗರಿಕಂತೆ ವಾಸ ಮಾಡಿಕೊಂಡಿದ್ದ ಅವರ ಅಟ್ಟಹಾಸವು ಎನ್ನೆಷ್ಟರ ಮಟ್ಟಿಗೆ ಎಂಬುದನ್ನು ನೋಡಿದ್ರ? ದುರ್ಯೋಧನ ಅವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಇದ್ದವು ಸಶತವಲ್ಲವೇ ದುರ್ಯೋಧನ? ಹೌದಾ? ಏನು ಹೇಳಿದ್ರಿ? ನನ್ನ ಬಳಿಯಲ್ಲಿ 11 ಅಕ್ಷೈಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದಾನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಚ್ಚುಗುಚ್ಚಾಗಿ ಹೋಗುವರು. ಆ ಬೆದರಿಕೆಯ ಮಾತಂತಿರಲಿ ಸಹೋದರ ದುಶ್ಯಾಸನ. ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿರುವೆ ಅಗ್ರಜ. ಮಿತ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ದುರ್ಯೋಧನ ಪುರುಷೋತ್ತಮ ಹೃದಯ ಮಾಡಿಸುತ್ತಿರುವರು. ಯಾರವನು ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನು? ಆ ಮೋಸಗಾರ ನೆಟ್ಟಗೆ ಎನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿದ್ದನಂತೆ, ಹೊಟ್ಟೆ ತುಂಬ ತಿಂದು ಬರುವುದಕ್ಕೆ. ಚೇಚೆ, ಎಷ್ಟೇ ಆಗಲಿ ನಲ್ಲೆಯರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಅಂತೂ ಸ್ವಲ್ಪವೂ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣದ ಕಾಲ ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ವಿದುರ, ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರಮಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ್ ನುಡಿವೆಯಾದೊಡೆ ಇರಿದು ಕೊಲ್ವೆಲಿ ಕಟ್ಟದೊಳು. ನುಡಿವೆಯಾದೊಡೆ ಇರಿದು ಕೊಲ್ವೆಲಿ ಕಟ್ಟದೊಳು. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರೆದೆ. ತಪ್ಪಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರೆದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಬಲ್ಲ ಈ ಕುರುದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಬಲ್ಲ ಈ ಕುರುದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದೊಡೆ ಇರಿದು ಕೊಲ್ವೆನಿ ಖಡ್ಗದೊಳು. ನುಡಿವೆಯಾದೊಡೆ ಇರಿದು ಕೊಲ್ವೆನಿ ಖಡ್ಗದೊಳು. ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ. ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯರು ಪೂಜ್ಯರು ಎಂದು ಸಭೆಯಲ್ಲಿ ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ
ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಅಗ್ರಜ, ಎಲ್ಲೋ ವಿದುರು, ನಮ್ಮ ಅಣ್ಣನ ಆಜ್ಞಾಸಾರವಾಗಿ ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನಂತವಾದೀತು ಎಚ್ಚರ. ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಪುಂಡರನ್ನು ಭೇದಿಸಿ ಛಲವೊದಿಸಿ ಬರುವೆನು, ಪುಂಡರನ್ನು ಭೇದಿಸಿ ಛಲವೊದಿಸಿ ಬರುವೆನು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ ಮಿತ್ರ. ಈತನು ಧನುರ್ಧಾರಿಯಾಗಿ ನಿನ್ನ ಪಕ್ಷದಲ್ಲಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕಂತ ವೀರರು ಯಾರಿದ್ದರು? ಅನ್ಯಾಯವಾಗಿ ದುಡುಕಿದೆಯಲ್ಲ ಮಿತ್ರ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ, ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಮಧ್ಯಮ ಪಾಂಡವನಂ, ಯುದ್ಧದೋಳ್ ಮಧ್ಯಮ ಪಾಂಡವನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ತಾಯುರುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲಿ ತರದ ಭರವಸೆಯು ಕರ್ಣ, ಕರ್ಣ, ಕರ್ಣ. ನೀನು ಸಹ ಎದುರುವೆಯಾ? ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಬಿಡು ಅದರ ಚಿಂತೆಯನ್ನು ಮಿತ್ರ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ನಿಂತು ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದಲ್ಲಿ ಅಂತವರನ್ನು ಆ ಕೂಡಲೇ ಸಭೆಯಿಂದ ಜಾತಿಗೆ ತಳ್ಳಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಆ ದೂತನಾಗಿ ಬರುತ್ತಿರುವ ಕೃಷ್ಣನು ಇಲ್ಲಿಗೆ ಬರುವ ಸಮಯದಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಗ್ರಜ. ಯಾಗಕ್ಕೆ ಸಿಲುಕದ ಯೋಗ ದುರಂತರ ಲೋಕದ ಹಿತವನ್ನು ಬಯಸುವೆನು. ಲೋಕದ ಹಿತವನ್ನು ಬಯಸುವೆನು. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ. ಅಗಣಿತ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು
ನಾನೇ ಪರಮಾತ್ಮನು ಧರಿಸಿ ಹೇ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಹೇ ಧರ್ಮ ದೀಕ್ಷೆಯ ಆಹಾ ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹಹ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುವಾಗ ಈ ದುರ್ಯೋಧನನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದಗಳಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಡಿ. ಹೇಳು ಹೇಳು ಚಕ್ರವರ್ತಿ, ರಾಜಾದಿರಾಜನಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳಿದರೆ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಕೌರವೇಶ್ವರ. ಕೃಷ್ಣ, ಏನು ಬಂದಿರುವುದು? ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದಲ್ಲಿ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ ಬಂದದ್ದಾಯಿತು. ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯರ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇರಬಹುದು ಕೌರವೇಶ್ವರ. ಇರಬಹುದು ಏನು, ಎದ್ದೇ ಇರುವುದು. ಕೆಲವು ಸಮಯದ ಮಟ್ಟಿಗೆ ಎನ್ನ ಅರಮನೆಯ ರಾಜನರ್ತಕರ ನರ್ತನವನ್ನು ನೋಡಿ ಆನಂದಿಸು, ಅಸೂಯೆ ಪಡಬೇಡ. ಸಹೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾಗಲಿ ಈ ನರ್ತನ. ಯಾರಲ್ಲಿ? ಕರುಣಾಳು ಕುರುಭೂ ಪರಾಜೇಶ್ವರ ಕರುಣಾಳು ಕುರುಭೂ ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುವಂಶ ಕುಲ ತಿಲಕ ಮಕುಟೆ ಕರುಣಾಳು ಕುರುಭೂ ಪರಾಜೇಶ್ವರ ಹಲೋ, ತ್ರಿಪು ಭಯಂಕರ ರೂಪ ಮನೋಹರ ತ್ರಿಪು ಭಯಂಕರ ಭಯಂಕರ ರೂಪ ಮನೋಹರ ತ್ರಿಪು ಭಯಂಕರ ರೂಪ ಮನೋಹರ ತ್ರಿಪು ಭಯಂಕರ ರೂಪ ಮನೋಹರ ತ್ರಿಪು ಭಯಂಕರ ರೂಪ ಮನೋಹರ ತ್ರಿಪು ಭಯಂಕರ
ರೂಪ ಮನೋಹರ ಜಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ಜಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ಭಯಂಕರ ರೂಪ ಮನೋಹರ ಭಯಂಕರ ರೂಪ ಮನೋಹರ ಎಲ್ಲವ ಬಲ್ಲವಾ ಈ ಜಗಮಲ್ಲ ಎಲ್ಲವ ಬಲ್ಲವಾ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳು ಕುರು ಪರಾಜೇಶ್ವರ ತನಗಿನ ಕರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ ಮುನಿಪಾ ನೀಲ ಒಳ್ಳೆದಾರಿ ಮುನಿಪಾ ಜಗವನೆಲ್ಲ ಮರಳುಗೊಳಿಪ ಈ ಚೆಲುವ 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 ನೀಲವಳ್ಳ ದಾರಿ ಈ ನಮ್ಮ ಚೆಲುವ ನೀಲವಳ್ಳ ದಾರಿ ಈ ನಮ್ಮ ಚೆಲುವ ಜಗವ ಮರಳುಗೊಳಿಪ ಶ್ರೀಕೃಷ್ಣ ಮುರಾರಿ ಭೀಮನಿಗಿವನು ಭೀಮನಿಗಿವನು
ಕಲುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಇವರಿಗೆ ಸರಿಸಾಟಿ ಯಾರಿಗಿರಲಿ ಇವರಿಗೆ ಸರಿಸಾಟಿ ಯಾರಿಗಿರಲಿ ಛಲದಲ್ಲಿ ಬಲದಲ್ಲಿ ಸಮರಿಲ್ಲ ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಕೃಷ್ಣ, ಈಗ ನೀನು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು ಕೌರವೇಶ್ವರ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಬಹುದು. ಸ್ವಯಂ ಚಕ್ರವರ್ತಿಯಾದ ನಾವೇ ನೆರವೇರಿಸಿಕೊಡುವೆವು. ಕೌರವೇಶ್ವರ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯ ತನಕ ಬರುತ್ತಿರಲಿಲ್ಲ. ಪರಮ ಪೂಜ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರುವೆರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದಂತಹ ಸತ್ಯವಂತರು ಧರ್ಮಶೀಲರೂ ಆದಂತಹ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದಂತಹ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ನಾಳಿದವರೆಲ್ಲ ಮರ
ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶಾಂತಿಯ ತಾಯೋನೆ ಗುರು ರಾಜ, ಶಾಂತಿಯ ತಾಯೋನೆ ಗುರು ರಾಜ, ಗುರದೊಳು ಬಾಳವ ಬಿಡು ಬಿಡೋದೇನೋ, ಗುರದೊಳು ವೈರವ ಬಿಡು ಬಿಡು ನೀನು, ಶಾಂತಿಯ ತಾಯೋನೆ ಗುರು ರಾಜ ಗುರು ರಾಜ. ಮನದೊಳು ವೈಭವ ಅಭಿಮನ ಬಿಡುವುದಿಲ್ಲ, ಮನದೊಳು ವೈರವ ಬಿಡು ಬಿಡು ನೀನು, ಆತುರದಿಂದ ಸಾಧಿಸೋ ನೀನು, ಆತುರದಿಂದ ಸಾಧಿಸೋ ನೀನು, ಶಾಂತಿಯ ತಾಳನೆ ಗುರು ರಾಜ ಗುರು ರಾಜ ಗುರು ರಾಜ. ಭೀಷ್ಮದ್ರೋಣಾಚಾರ್ಯರೇ, ತನ್ನ ಸಹೋದರ ಬಾಂಧುಗಳೇ, ಎಲ್ಲರೂ ಕೃಷ್ಣ ಪರಮಾತ್ಮರು ಈ ಸಭೆಯಲ್ಲಿ ನುಡಿದ ಮಾತನ್ನು ಕೇಳಿಸಿಕೊಂಡರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ಮನದಲ್ಲಿ ಭಾವಿಸಿರುವೆನು ನಾನು. ಗುರು ನಂದನ ಕರವೇಕೆ ಗುರು ನಂದನ, ಗುರು ನಂದನ ಕರವೇಕೆ ಗುರು ನಂದನ, ಕಡು ಪುತ್ರರಾದ ಒಬ್ಬರೇ ಕಡು ಪುತ್ರರಾದ ತರವಲ್ಲ ನಿಮಗೆ, ಕಡು ಪುತ್ರರಿಗೆ ರಾಜವನ್ನು ಕೊಟ್ಟು ಆದರಿಸಿ ನಂದನ ರಾಜ ಬರ್ತಕ್ಕಂಥ ಕೆಲಸದಲ್ಲಿ. ದುರ್ಯೋಧನ, ಯಾರು? ಓ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋಧವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡು ಸುಮ್ಮನಿದ್ದರೆ ದೋಷವು ಸಂಭವಿಸುತ್ತದೆ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುತ್ತದೆ. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಮತ್ತು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಮಾತುಗಳನ್ನು ಆ ಪಾಂಡವರಿಗೆ ಹೇಳಲು ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಪಿತಾಮಹರಿಗಾಗಲಿ, ಕೃಷ್ಣನಿಗೆ ಆಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳು.
ಕುಂತಿ ಪುತ್ರೋ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿ ನಾನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನೇ ರಕ್ತವೇ ವಿನ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಡತ್ವವನ್ನು. ನಾನದನ್ನು ಮೊದಲೇ ಬಲ್ಲೆನು. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಹೇಳುವೆನು ಕೇಳು ಕೃಷ್ಣ. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಪ್ರಾಣ ಮಿತ್ರ ಪಾರ್ಥ. ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆಗತಿಗೆಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನವನ್ನು ಪುಡಿಗೈದು ಭಾರತ ಖಂಡದಲ್ಲೇ ತಮ್ಮ ಧ್ವಜಾ ಪತಾಕೆಯನ್ನು ಆರಿಸುವ ಯೋಚನೆ ಮಾಡುತ್ತಿರುವಲ್ಲವೇ ಅನಿಲ ಪಡ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಬಡ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ಛಲ ಚಲಿಸಲಾರ, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಸಹೋದರ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡ ದೊರಕದು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನ್ನು. ನಾಡ ದೊರಕದು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿ ಗುರಿಯುತ್ತೆ ಬೆಟ್ಟಿ ಮೆರೆಯುವೆ ನರೆಯೊಳಗೆ. ನಾ ಬೆಟ್ಟಿ ಮೆರೆಯುವೆ ನರೆಯೊಳಗೆ, ನಾ ಬೆಟ್ಟಿ ಮೆರೆಯುವೆ ನರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ 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 ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೆಲವೋ ಕೃಷ್ಣ, ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರಿಗೆ ಬಂದ ಎದುರಾಳಿಗಳನ್ನು ಸೊಕ್ಕನ್ನಡಗಿಸಬಲ್ಲೆ. ಆದರೆ ಇಂತಹ ಮಾತುಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಬಡ ಪಾಂಡವರ ಸೇನಾ ಸಮೂಹವನ್ನು ಕ್ಷಣ ಮಾತ್ರದಲ್ಲಿ ಕಲಕಿಬಿಡಬಲ್ಲ. ಗಂಡುಗಲಿಗಳು ನಾವೆಂದು ತಿಳಿ ಕೃಷ್ಣ, ಗಂಡುಗಲಿಗಳು ನಾವೆಂದು ತಿಳಿ. ಹೋಗು, ಹರಡು, ಸಮರವೇ ಸಿದ್ಧವೆಂದು ನಿನ್ನ ಬಡ ಪಾಂಡವರಿಗೆ ತಿಳಿಸಿಬಿಡು. ಬಲ ಪಾಂಡವರ ಬಲಿ ಕೊಡದೆ ಬಿಡ ಬಲತ್ಕರಿಸಿ ರಣರಂಗಕ್ಕೆ. ಬಲ ಪಾಂಡವರ ಬಲಿ ಕೊಡದೆ ಬಿಡ ಬಲತ್ಕರಿಸಿ ರಣರಂಗಕ್ಕೆ. ಕುಲ ಅದಮರ ರಣದೊಳು ಬಡೆದು ಕೃಷ್ಣ, ಕುಲ ಅದಮರ ರಣದೊಳು ಬಡೆದು ಛಲವೊಮ್ಮಿಡದೆ ಸಾಧಿತ ಜಯವ. ಕುಲ ಅದಮರ ರಣದೊಳು ಬಡೆದು ಛಲವೊಮ್ಮಿಡದೆ ಸಾಧಿತ ಜಯವ. ಪೇಡಿಸಿಗಳರ ಬಲೆ ತಂದೋಡೆ, ಪೇಡಿಸಿಗಳರ ಬಲೆ ತಂದೋಡೆ, ಪೇಡಿಸಿಗಳರ ಬಲೆ ತಂದಾಡೆ. ಸಾರಿ ಮೇರೆ ಆಟ ಮಾಡಿ ಜಯಿಸುವುದು ಫಲ, ಸಾರಿ ಮೇರೆ ಆಟ ಮಾಡಿ ಜಯಿಸುವುದು ಫಲ, ಸಾರಿ ಮೇರೆ ಆಟ ಮಾಡಿ ಜಯಿಸುವುದು ಫಲ. ಫಲ ಪಾಂಡವರ ಬಲಿ ಕೊಡದೆ ಬಿಡ ಬಲತ್ಕರಿಸಿ ರಣರಂಗಕ್ಕೆ, ರಣರಂಗಕ್ಕೆ, ರಣರಂಗಕ್ಕೆ.
ಕೃಷ್ಣ ಕುಲಚಲವೆಂಬ ಗದೆ ಹಿಡಿದ ಪಂತ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳೆ ಬಿಸಿ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಹೀಗಿರುವಾಗ ಎದುರು ಬಿದ್ದ ಎದುರೊಳಗಿತ್ತು ಕುತ್ತೆಯನ್ನು ಸೀದರೆ ನಾವು ಸಿಂಧು ರಾಜನೇ ಅಲ್ಲ. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆತಿರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನಾರೋ ಹಿತವ ಮರೆತಡಗೆಣಕಿ ಫಲಿಸುವುದೇ ಮುನ್ನ ಬರುವುದೋ ಧೀರ ಘೋರ ಸಮರ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ತನಯರು ದುರದೊಳು ಸೆಣಿಸದೆ ಪಾಂಡು ತನಯರು ದುರದೊಳು ಸೆಣಿಸದೆ ಸಂಧಿಯ ನಾಟಕ ಆಡಲು ಬಯಸಿದರೆ ಸಂಧಿಯ ನಾಟಕ ಆಡಲು ಬಯಸಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಪಾಪ ವಲ್ಲಭನೇ ಹಠವಂತರು ನಾವು ದಿಟ್ಟ ಬಿಡುತ್ತಿಳಿದೆ ಹಠವಂತರು ನಾವು ದಿಟ್ಟ ಬಿಡುತ್ತಿಳಿದೆ ಹಠವಂತರು ನಾವು ಕೃಷ್ಣ ಮಾಧವ ಹಠವಂತರು ನಾವು ಹಿತ ಬಿಡುತ್ತೀರಿ ಹಠವಂತರು ನಾವು ಹಿತ ಬಿಡುತ್ತೀರಿ ತುರದಳು ಪಾತನ ಶಿರ ತರಿದಿರುವೆ ತುರದಳು ಪಾತನ ಶಿರ ತರಿದಿರುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ
ವಲ್ಲಭನೇ ನಲ್ಲದು ನಿನಗೆ ವಲ್ಲಭನೇ ಪಾಪ ವಲ್ಲಭನೇ. ಕೃಷ್ಣ, ಆ ನಿನ್ನ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಸದಾ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗರಾಜ, ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ದುರ್ಯೋಧನ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಘೋರ ಯುದ್ಧ ಬೇಡವೆಂದುನ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಗುರು ನೀ ಜಾತಿಯೊರೊಳ್ ಮೈತ್ರಿ ಭಾವವ, ಗುರು ನೀ ಜಾತಿಯೊರೊಳ್ ಮೈತ್ರಿ ಭಾವವ, ಸಹೋದರರ ಸಹನೆ ಬೆಳಕಿ ನೀರಿ ಮೆರೆಯಬೇಡವೆನದ, ಸಹೋದರರ ಸಹನೆ ಬೆಳಕಿ ನೀರಿ ಮೆರೆಯಬೇಡವೆನದ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಘೋರ ಯುದ್ಧ ಬೇಡವೆಂದುದ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ. ಗುರು ದ್ರೋಣರಿಂದ ಭೀಷ್ಮಾದಿ ಹಿರಿಯರಿ, ಗುರು ದ್ರೋಣರಿಂದ ಭೀಷ್ಮಾದಿ ಹಿರಿಯರಿ, ತೆರೆದ ಸಭೆಯೊಳಗೆ ಚರಿದಾಡಬಹುದೇ, ತೆರೆದ ಸಭೆಯೊಳಗೆ ಚರಿದಾಡಬಹುದೇ. ಹಠ ಮಾಡದ ಎಲ್ಲ ದಿಟ ನುಡಿ ಆಲಿಸು, ಹಠ ಮಾಡದ ಎಲ್ಲ ದಿಟ ನುಡಿ ಆಲಿಸು. ಗುರು ಪಾಂಡವರ ದ್ವೇಷಕ್ಕೆ ಮೂಲ, ಗುರು ಪಾಂಡವರೀವರ ದ್ವೇಷಕ್ಕೆ ಮೂಲ, ಶಕುನಿಯ ಸೇರಿದ ಕೃತ್ರಿಮ ಜ್ವಾಲ. ಶಕುನಿಯ ಸೇರಿದ ಕೃತ್ರಿಮ ಜ್ವಾಲ, ದುರ್ಬೋಧನ ಕಿವಿ ಕೊಡದೆ, ದುರ್ಬೋಧನ ಕಿವಿ ಕೊಡದೆ ತಪ್ಪಿಸಿ ಯುದ್ಧದಿ ನಡೆಯುವ ದುರ್ನಾಟವ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಘೋರ ಯುದ್ಧ ಬೇಡವೆಂದುನ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ, ಬಾರಿ ತಾಳ್ಮೆಯೇ, ಬಾರಿ ತಾಳ್ಮೆಯೇ. ದುರ್ಯೋಧನ, ಈ ನಿನ್ನ ಗುರಿ ಹಿರಿಯರು, ಬಂಧುಗಳು, ಸಹೋದರನೊಂದು ಸಾರಿ ಚೆನ್ನಾಗಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸುವೆಯಾ? ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸೋತು ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಏ ದುರ್ಯೋಧನನ ಪರದ್ದು ಮತ್ತಿನ್ನಾರಿಂದಲೂ ಸಾಧ್ಯವಿಲ್ಲ, ಮತ್ತಿನ್ನಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುವೆ ಕೃಷ್ಣ,
ರೋಷರಹಿತ ಪಾಂಡವರನು ನೀ ಕೃಷ್ಣ ಪುರುಷ ಪ್ರಧಾನರೆಂದರುವೆ ಕೃಷ್ಣ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ ಆ ಗಂಡದೆಯ ಗುಂಡಿಗೆಗಳೇ ಉಳ್ಳವರೇ ಆಗಿರ್ದೊಡೆ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ ಆ ಗಂಡದೆಯ ಗುಂಡಿಗೆಗಳೇ ಉಳ್ಳವರೇ ಆಗಿರ್ದೊಡೆ ಹೆಂಡತಿಯ ವಸ್ತ್ರಾಪರ್ಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪರ್ಣವ ಖಂಡಿಸಿ ತಲೆ ಚಂಡ ಮಂಡಲವ ಕಾರಿ ಪ್ರಚಂಡತ್ವವ ತೊರೆಯದೆ ಚಂಡಮಂಡಲವ ಕಾರಿ ಪ್ರಚಂಡತ್ವವ ತೊರೆಯದೆ ಷಂಡರನ್ವಯ ಸಭೆಯೋಳ್ ತಲ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡನೆಗೆ ಮಾಧವ 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 ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾರ್ಥಿಯೇ ಯೋಗ್ಯವಾದ ಜೀವನ ಧರ್ಮ ಬಿರುಗುಳದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ ನನ್ನಿಂದಾಗದು ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ ಭಯಪಡಲಾಗದು ಸ್ಥಿರನಾಗು ದುರ್ಯೋಧನ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ ಆದರೆ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಪಾಪಾಶಯದ ಕುರುಕುಲ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ ನಿನ್ನ ಅಪರಾಧಗಳು ಅಗಣ್ಯ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟ ದ್ಯೂತಕ್ಕೆ ಎಳೆತಂದದ್ದನ್ನು ಮರೆತೆಯ ಸಹೋದರರ ಪತ್ನಿಯನ್ನು ರಾಜಸಭೆಗೆ ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು ವಾರಣಾವತದ ಅರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದು ಲಭಿಸಲಾರದು ಅದು ನಿನ್ನ ಭ್ರಮೆ ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕೌರವನನ್ನು ನೋಡಿ ಕೆಣಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಈ ವಜ್ರವೆಂಬ ಛಲವನ್ನ ಭೂತ ಪ್ರೇತ ಪಿಶಾಚಿಗಳ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದರಕ್ಕೆ ನಿಂತರೂ ಸರಿಯೇ ಕಲೆ ಅಂಶದಿಂದ ಉದ್ಭವಿಸಿದ ಈ ನನ್ನ ಹಸ್ತಿನಾವತಿಯ ಕುರು ಸಾಮ್ರಾಜ್ಯವೇ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದ ನಮ್ಮ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಇದೇ ನನ್ನ ಕಡೆಯ ನಿರ್ಧಾರ ಕೆಟ್ಟನು ಸರಿಯೇ ಎದೆಗೆಡದೆ ಬಿಟ್ಟು ಕೊಳೆನು ಕುರು ಭೂಮಿಯ ಕೃಷ್ಣ ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಕೊಡಲು ಗುರು ಭೂಮಿಯ ಅಟ್ಟಾಸದಿಂದ ಭುಜವ ತಟ್ಟಿ ಹೆಟ್ಟಿ ಮೆರವೆಯನ್ ವೈರಿ ಕುಲವ ಅಟ್ಟಾಸದಿಂದ
ಭುಜವ ತಟ್ಟಿ ಎತ್ತಿ ಮೆರವೆಯ ವೈರಿ ಕುಲವು ಕಡೆಯ ನಿರ್ಧಾರ ಬೇಡ್ವೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನೋ ಹೌದು ಕೃಷ್ಣ ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು ಆಕಾಶವು ಮಂಡಲವೇ ಕರೆದು ಬಾಯ್ ಹಿರಿಯಲಿ ಆಕಾಶವು ಮಂಡಲವೇ ಕರೆದು ಬಾಯ್ ಹಿರಿಯಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ಕಡೆಯ ನಿರ್ಧಾರ ಬೇರೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ ಪಾಂಡವರಿಗೆ ಸಮಭಾಗವಗೊಳಿಸ ಈ ಪಟ್ಟ ಶ್ರಮ ಸಾರ್ಥಕವಾಗಲಿ ಅಲ್ಲವೇ ಮಾಧವ ಪಾಂಡವರಿಗೆ ಸಮಭಾಗವಗೊಳಿಸ ಈ ಪಟ್ಟ ಶ್ರಮ ಸಾರ್ಥಕವಾಗ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಹಾಗಾದರೆ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಗೆ ಸತ್ಕರಿಸಲಿರುವೆವು ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಗೆ ಸತ್ಕರಿಸಲಿರುವೆ ಕಡೆಯ ನಿರ್ಧಾರ ಬೇರೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕೃಷ್ಣ ಛಲ ತೊಟ್ಟು ಮಾಡುವೆನು ಯುದ್ಧ ಕಡಕ್ಕಳಿ ಸತ್ತರೆ ಸಾನ್ನಿಧ್ಯ ಬದುಕಿದರೆ ಈ ವಿಸ್ತಾರವಾದ ಸಾಮ್ರಾಜ್ಯ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ ರಾಜ್ಯ ದೊರಕದು ಆ ಪಾಂಡವರು ರಾಜ್ಯವನ್ನೇ ಅಪೇಕ್ಷಿಸಿದ್ದೆ ಆದರೆ ಅದು ದೊರೆಯುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ರಥಿಕರ ವೀರ ಘೋಷದಲ್ಲಿ ಹೋಗು ಕೃಷ್ಣ ಹೋಗು ಸಂಗ್ರಾಮಕ್ಕೆ ಸಕಲ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳುವಂತೆ ಆ ನಿನ್ನ ಬಡ ಪಾಂಡವರಿಗೆ ತಿಳಿಸಿಬಿಡು ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟಿಯ ಕುರುಕುಲ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಧ್ವಂಸ ಕಳಂಕ ಸ್ವರೂಪ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ಅಂತನಾಗದೆ ಮುಂದಾರೋಚಿ ಮುದುಕಿತ ಅಂತನಾಗದೆ ಮುಂದಾರೋಚಿ ಮುದುಕಿತ ತಂದೆಗಾಗಿ ಬಂದವರನ್ನು ನಿಂದೆ ಬದಲಿಸಿದ ಸಂಧಿಗಾಗಿ ಬಂದವರನ್ನು ನಿಂದೆ ಬದಲಿಸಿದ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ಪದೇ ಪದೇ ಅದೇ ವಿಷಯ ಒದರದಿರುವ ಮಾಧವ ಪದೇ ಪದೇ ಅದೇ ವಿಷಯ ಒದರದಿರುವ ಮಾಧವ ಅಣಿಕ ನುಡಿಗಳೇ ರಕ್ತದ ಕಣವ ಕುಣವು ಕುಡಿದು ಹಣದಲವರನ್ನು ಒದಿಸಲು ಬಣ್ಣ ಬಂದಿರುವ ಕೆರಳಿದಕ್ಕೆ ಸರಿಯ ಕೆಳಗೆ ಕೆರಳಿದಕ್ಕೆ ಸರಿಯ ಕೆಳಗೆ ಪದೇ ಪದೇ ಅದೇ ವಿಷಯ ಒದರದಿರುವ ಮಾಧವ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ರಣದೊಳು ನಿನ್ನ ಚೊಕ್ಕಡಗಿಸುವ ಮಹಾಬಲಾಢರು ಗಳಿಹರೈ ರಣದೊಳು ನಿನ್ನ ಚೊಕ್ಕಡಗಿಸುವ ಮಹಾಬಲಾಢರು ಗಳಿಹರೈ ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹನು ಸಂಧಿಸುತ್ತೋದವ ನಿನಗೆ ನೀಡಿಹನು ಸಂಧಿಸುತ್ತೋದವ ಉಲ್ಲಾಸ ಪಡುವೆ ನಿಲ್ಲಿಸಲು ಕೊಂದ ನಿನ್ನ ಅಣಕದ ನುಡಿ
ನುಡಿಗಳ ನಿಲ್ಲಿಸೋ ಮುಕುಂದ ನಿನ್ನ ಅಡಕದ ನುಡಿಗಳ ಕೆಣಕಿ ಗೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ಕೆಣಕಿ ಗೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ಯಾರಿಹರೋ 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 ಈ ಛಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವರು. ಪುರುಷೋತ್ತಮನುಳ್ ದುರಹಂಕಾರವ ತೋರಿದೆಯಾದೊಡನೆ. ಪುರುಷೋತ್ತಮನುಳ್ ದುರಹಂಕಾರವ ತೋರಿದೆಯಾದೊಡನೆ. ಅರುಷದಿ ತೊಳೆವ ಕುರು ಸಿಂಹಾಸನ. ಅರುಷದಿ ತೊಳೆವ ಕುರು ಸಿಂಹಾಸನ. ಕ್ಷಣದೊಳ್ ಅತಸ್ವಹನ. ಇನ್ನಿವನನು ಈ ಸಭೆಯೋಳು ಮನುಷ್ಯ ಬಲಿಸಿದ. ಇನ್ನಿವನನು ಈ ಸಭೆಯೋಳು ಮನುಷ್ಯ ಬಲಿಸಿದ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನನ್ನು. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನನ್ನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ. ದರ್ಪದಿಂದ ಮೆರೆಯಬೇಡವೈ. ದರ್ಪದಿಂದ ಮೆರೆಯಬೇಡವೈ ಯೋಧನ. ದರ್ಪದಿಂದ ಮೆರೆಯಬೇಡವೈ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಡುತ್ತಿದ್ದೇನೆ. ಯಾರಿಗೂ ಏನೆಂದು? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವ ಬದಲು ಸಾರ್ವಭೌಮ ಕೃಷ್ಣ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಕೆಲವು ಮುಖ್ಯವಾದ ಸಲಹೆಗಳನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು. ಈ ನಿನ್ನ ಅದ್ಭುತವಾದ ರಾಯಭಾರತ್ವಕ್ಕೆ ಅತ್ಯದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ಸಿಂಧುರಾಜ, ಮಿತ್ರ, ಮಾವ, ಗೌರವೇಶ್ವರ, ಆಗ್ಗದಿಂದ ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಭಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ವ್ಯರ್ಥ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ಬಂಧಿಸಿರಿ ಕೃಷ್ಣನನ್ನು. ಹಾಗಾದರೆ ಈಗ ಬಂಧಿಸಿ ನನ್ನನ್ನು. ಆಯೇ, ಆಯೇ, ಆಯೇ.